ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್, ಎಲ್ರಿಗೂ ಶುಭ ಮುಂಜಾನೆ. ಸೊ ನಾನು ಇವತ್ತು ಏನು ಮಾತಾಡ್ತಾ ಇದ್ದೀನಿ ಅಂತಂದರೆ, ವಿರಾಟ್ ಕೊಹ್ಲಿ ಅವರ 83ನೇ ಅಂತಾರಾಷ್ಟ್ರೀಯ ಶತಕಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಏಕದಿನ ಪಂದ್ಯದಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ನಂತರ ಇವರಿದ್ದರು. ಸೊ 51 ಸೆಂಚುರಿ ಬಾರಿಸಿ ಅವರು ಈಕ್ವಲ್ ಆಗಿದ್ದರು. ಇವತ್ತಿನ ದಿನ 52ನೇ ಸೆಂಚುರಿ ಬಾರಿಸೋ ಮುಖಾಂತರ ಏಕದಿನ ತಂಡಕ್ಕೆ ತಾನೇ ಸರ್ವಾಧಿಪತಿ ಅನ್ನೋ ಥರ ಶತಕಗಳಲ್ಲಿ ಅವರು ಮೆಟ್ಟಿ ನಿಂತಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಿಮ್ಮ ಆಟಕ್ಕೆ ನೀವೇ ಸಾಟಿ. ಸೊ ಈ 21ನೇ ಶತಮಾನದಲ್ಲಿ ಸಚಿನ್ ತೆಂಡೂಲ್ಕರ್ ನಂತರ ಯಾರು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆದಾಗ ಪ್ರತಿ ಕ್ರಿಕೆಟ್ ಆಡ್ತಕ್ಕಂಥ ಟೆಸ್ಟ್ ಆಡ್ತಕ್ಕಂಥ 10 ದೇಶಗಳಲ್ಲಿ ಯಾರೂ ಹುಟ್ಕೊಳ್ಳಲಿಲ್ಲ. ನಮ್ಮ ದೇಶದಲ್ಲೇ ವಿರಾಟ್ ಕೊಹ್ಲಿ ಅಂತಕ್ಕಂಥ ಮಹಾನ್ ಪ್ರತಿಭೆ ಹುಟ್ಟಿದ್ದಾರೆ ಅಂತಂದರೆ ನಾವು ಅದಕ್ಕೆ ಗರ್ವ ಪಡಲೇಬೇಕು. ನಿಮ್ಮ ಪ್ರತಿಭೆಗೆ, ನಿಮ್ಮ ಆಟಕ್ಕೆ ಎದುರಾಳಿ ತಂಡದ ಆಟಗಾರರು ಸಹ ತಲೆ ಬಾಗಲೇಬೇಕು. ನಿಮ್ಮ ಕ್ರಿಕೆಟ್ ನೈಪುಣ್ಯತೆಗೆ, ನಿಮ್ಮ ಬದ್ಧತೆಗೆ, ನಿಮ್ಮ ಫಿಟ್ನೆಸ್ಗೆ ಎಂಥರೂ ಸಹ ತಲೆ ಬಾಗಲೇಬೇಕು. ಚಿರ ಯುವಕರನ್ನು ನಾಚೋ ಥರ ನೀವು ಈಗ ಕ್ರಿಕೆಟ್ ಆಡ್ತಾಯಿದ್ದೀರ. ನಿಮ್ಮಲ್ಲಿ ಹಸುವು ಇನ್ನೂ ಸಹ ಇದೆ. ನೀವು ಏಕದಿನ ಪಂದ್ಯದಲ್ಲಿ ಇನ್ನೂ ಸುಮಾರು ದಿನಗಳ ಕಾಲ ಮುಂದುವರೆದ್ರೆ ನೀವು ಇನ್ನೂ ಸಹ ಹಲವಾರು ದಾಖಲೆಗಳನ್ನು ನೀವು ಮುಡಿಗೇರಿಸ್ಕೊಳ್ತೀರ. ಅದೇ ರೀತಿಯಾಗಿ ನಿಮಗೆ ಒಳ್ಳೆಯ ಸಪೋರ್ಟ್ ಬೇಕು ಕೋಚ್ ಕಡೆಯಿಂದ, ತಂಡದ ಕಡೆಯಿಂದ. ಹಾಗಾಗಿ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರ ವೈಮನಸ್ಸು ಏನೇ ಇರಲಿ ಹಳೇದು, ಅದನ್ನು ಬಿಟ್ಟಾಕಿ ಅವ್ರ ಆಟಕ್ಕೆ ತಲೆಬಾಗಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ 2027 ವರ್ಲ್ಡ್ ಕಪ್ ತಗೊಂಡೋದ್ರೆ ಇನ್ನೂ ಹಲವು ದಾಖಲೆಗಳು ಬರ್ತವೆ. ಅದೇ ರೀತಿಯಾಗಿ ನಮ್ಮ ಯುವ ತಂಡಕ್ಕೆ ಉತ್ಸಾಹ ತುಂಬೋದ್ರಲ್ಲಿ ವಿರಾಟ್ ಕೊಹ್ಲಿ ಅವರು ಯಾವಾಗಲೂ ಮುಂದೆ ಇರ್ತಾರೆ. ಅಂಥ ಪ್ರೋತ್ಸಾಹ ತುಂಬಬೇಕಂದ್ರೆ ವಿರಾಟ್ ಕೊಹ್ಲಿ ಅವರು ನಮ್ಮ ತಂಡಕ್ಕೆ ಬೇಕೇ ಬೇಕು. ಗೌತಮ್ ಗಂಭೀರ್ ಅವರು ಏನೇ ಒಂದು ತಿಪ್ಪರ್ಲಾಗ ಹಾಕಿದ್ರು ಇವರ ಪ್ರತಿಭೆನ ಇವ್ರನ್ನ ಅಲ್ಲಾಡ್ಸೋಕ್ಕಾಗಲ್ಲ. ಇವ್ರನ್ನ ಒತ್ತಾಯಪೂರ್ವಕ ಟೆಸ್ಟಿಗೆ ರಿಟೈರ್ಮೆಂಟ್ ಕೊಡಿಸಿರ್ತಾರೆ, ಏಕದಿನ ಪಂದ್ಯದಲ್ಲಿ ಕೊಡ್ಸೋಕ್ಕಾಗಲ್ಲ. ಯಾಕಂದರೆ ಅವರ ಆಟ ಆ ಥರ ಇದೆ. ದಯವಿಟ್ಟು ಗೌತಮ್ ಗಂಭೀರ್ ಅವ್ರಿಗೆ ಹೇಳೋದೊಂದೇ, ಸಾಧ್ಯವಾದರೆ ವಿರಾಟ್ ಕೊಹ್ಲಿ ಅವ್ರನ್ನ ಪ್ರೀತಿಸಿ ಪ್ರೋತ್ಸಾಹಿಸಿ. ಅದು ಬಿಟ್ಟು ನೀವು ಬೇರೆಯವರಿಗೆ ದಾರಿ ಮಾಡೋಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರಿಗೆ ಆಟಕ್ಕೆ ನೀವು ಮುಳ್ಳಾಗಬೇಡಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ